ಟ್ರ್ಯಾಪ್ ಮಾಡ್ತಾ ಇದಾರೆ ಅಂತ ಆರೋಪ ಹನಿ ಟ್ರಾಪ್ ಮಾಡಕ್ಕೆ ನಾನು ಅವ್ನು ಕೇಳಿದ ತಕ್ಷಣ ದುಡ್ಡು ಕೊಡ್ತಿರಲ್ಲ ನಾನು ನನಗೆ ಅವನಿಂದ ಅವ್ನು ಹಂಗೇನಾದ್ರು ದುಡ್ಡಲ್ಲಿದ್ದರೆ ನನಗೆ ಕಟ್ಟು ಅಂದೆ. ಇದುವರೆಗೂ 8 ವರ್ಷ ಆಯ್ತು ತಾಳಿ ಕಟ್ಟಿಲ್ಲ. ನಾನು ಮೊದಲನೇ ಗಂಡನಿಂದ ನನ್ನ ನಮ್ಮ ಅವನಿಂದ ಬಾಂಗ್ಲೆ ಸರ ಹಾಕೊಂಡಿದ್ದಲ್ಲ ಆ ದೃಷ್ಟಿ ನಿನ್ನ ದುಡ್ಡಲ್ಲಿ ನೀನು ಅಟ್ಲೀಸ್ಟ್ ಒಂದು ತಾಳಿ ತಂದು ಕಟ್ಟು ಅಂದೆ. ಇದುವರೆಗೂ 8 ವರ್ಷ ಆಯ್ತು ತಾಳಿ ಕಟ್ಟಿಲ್ಲ. ನಾನು ಮೊದಲನೇ ಗಂಡನಿಂದ ನಮ್ಮ ಅವನಿಂದ ಬಾಂಗ್ಲೆ ಸರ ಹಾಕೊಂಡಿದ್ದಲ್ಲ ಆ ದೃಷ್ಟಿ ನಾನು ಬಾಂಗ್ಲೆ ಸರ ಹಾಕೊಂಡಿದ್ದೆ. ಮೊನ್ನೆ ಈಗ 4 ದಿವಸಕ್ಕೆಲ್ಲ ಜಗಳ ಮಾಡ್ಕೊಂಡು ಬಾಂಗ್ಲೆ ಸರನ್ನು ಕಿತ್ಕೊಂಡು ನಾನು ಫೋನ್ ಕಸ್ಕೊಂಡು ಹೋಗಿರೋದು ಸರ್. ನಮ್ಮ ಮನೇಲೆ ಅಲ್ಲೇ ಮಾಡಿದ್ದಾರೆ ಸರ್. ಇಲ್ಲಿ ಇದಾಗಿದೆ, ಬ್ಲಡ್ ಕ್ಲಾಟ್ ಆಗಿದೆ. ಇನ್ನು ನನಗೆ ವಾಯ್ಸ್ ಹೋಗಿದೆ ನೋಡಿ ಸರ್. ಅವ್ರಿಗೆ ಗೊತ್ತಿಲ್ಲದಲೇ ಅವ್ರು ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಅವ್ರ ಹೆಸರು ಹಾಕ್ಸ್ಕೊಂಡಿದ್ದಾರಂತೆ. ಆಧಾರ್ ಕಾರ್ಡ್ ಈಗಲೂ ನಂದಿದೆ, ಅದು ರನ್ನಿಂಗ್ ಅಲ್ಲೇ ಇಲ್ಲ, ಮಾಡಿಸ್ಕೊಂಡೇ ಇಲ್ಲ ನಾನು. ನನಗೆ ಅದು ನೆಸೆಸಿಟಿನೂ ಇಲ್ಲ. ಗಂಡ ಅಂತ ಅವನೇ ತೋರ್ಸ್ಕೊಳಕ್ ರೆಡಿ ಇಲ್ಲ ಅಂದಮೇಲೆ ನಾನು ತೋರ್ಸ್ಕೊಳಲ್ಲ. ಆಧಾರ್ ಕಾರ್ಡ್ ತೋರಿಸಿರೋದಕ್ಕೆ ಇಲ್ಲ ಸರ್, ಅದಿಲ್ಲ, ರನ್ನಿಂಗ್ ಅಲ್ಲಿ ಇಲ್ಲ. ಸುಮ್ಮನೆ ಅದು ಚೆಕ್ ಮಾಡಿಸ್ರಿ ನೀವು ಬೇಕಾದ್ರೆ. ನಾನು ಮಾಡಿಸಿಲ್ಲ, ಅವನೇ ಬೇಕಂತ ಮಾಡಿಸ್ಕೊಂಡಿರೋದು ಅದು. ಅದಿಲ್ಲ. ಈಗ ನನ್ನ ಪರ್ಸಲ್ ಆಧಾರ್ ಕಾರ್ಡ್ ಇದೆ, ರನ್ನಿಂಗ್ ಅಲ್ಲಿ ಇದೆ ನೋಡಿ ಸರ್. ಅದಿಲ್ಲ. ಏಕಾಏಕಿ ಯಾಕೆ ಆಯ್ತು ಅಂದ್ರೆ ಈಗ ಅವ್ನು ಕೇಳಿದ ತಕ್ಷಣ ದುಡ್ಡು ಕೊಡ್ಬೇಕಾಗಿತ್ತು. ಈಗ ಅಲ್ಲೇ ಅಟ್ಲೀಸ್ಟ್ ಅಲ್ಲೇ 30 ಲಕ್ಷ ನಾನು ಕೊಟ್ಟಿದ್ದೀನಿ. ನನ್ನ ಮಾವನಿಂದ ನನ್ನ ಬಂಗಾರನೆಲ್ಲ ನಾನು ಕೊಟ್ಟಿದ್ದೀನಿ. ಬಳೆ, ನೆಕ್ಲೆಸ್ ಎಲ್ಲ ಕೊಟ್ಟಿದ್ದೀನಿ. ಇನ್ನೂ ಏನಂತ ಕೊಡಬೇಕು? ನಮ್ಮಮ್ಮ ನಮ್ಮ ಅಪ್ಪಾಜಿ ಹೊಡೆದು ಕಳಿಸ್ತಾರೆ. ಇನ್ನೂ ಯಾಕೆ ನೀನು ದುಡ್ಡಿಗೆ ಬರ್ತಿದ್ಯಾ ಹಂಗೆ ಹಿಂಗೆ ಅಂತ. ಆಮೇಲೆ ನನ್ನ ಮಕ್ಕಳಿಂದಲೂ ನಡೀತಿದ್ದ ಆಚಾರ. ಮಕ್ಕಳನ್ನ ಸಾಯಿಸೋ ತನಕಲೂ ಹೋಗಿದ್ದಾನೆ ಸರ್. ನನ್ನ ಸಣ್ಣ ಮಗ ಇದ್ದಾನೆ, 7th ಸ್ಟ್ಯಾಂಡರ್ಡು. ನೋಡು ನಿಮ್ಮ ಮಮ್ಮಿಗೆ ಹೇಳ್ಬಿಡು ನಂತರ ಚೆನ್ನಾಗಿದ್ರೆ ಸರ್, ಇಲ್ಲ ಸಾಯಿಸೋ ಮಟ್ಟಕ್ಕೆ ಹೋಗಿದ್ದಾನೆ ಅವನು. ನಾನು ಅಯ್ಯೋ ಯಾಕೆ ಹಾಕ್ಸ್ಬೇಕು? ಯಾಕೆ ಹಾಕ್ಸ್ಕೊಂಡಿದ್ದೆ, ಈಗಿಲ್ಲ, ಬೇಡ. ಯಾಕೆ ಹಾಕ್ಸ್ಕೋಬೇಕು? ಅವನೇ ನನ್ನ ಹೆಂಡ್ತಿ ಅಂತ ತೋರ್ಸಕ್ಕೆ ರೆಡಿ ಇಲ್ಲ ಅಂದ್ಮೇಲೆ ನಾನೇ ಗಂಡ ಅಂತ ತೋರಿಸ್ಕೊಂಡ್ಲಿ. ಅದೇ ಅವರು ನಾನು ಮನೆ ಮಾಡಿದ್ದಾಗ ಅವ್ರು ಬರೋದು ಹೋಗೋದು ಹಿಂಗೆ ಮಾಡ್ತಾಯಿದ್ರು. ನಾನು ಗಂಡ ಹೆಂಡ್ತಿ ಅಂದ್ಕೊಂಡೆ ಜೀವನ ಮಾಡ್ತಿದ್ದಿದ್ದು ಸರ್. ನಾನು ಗಂಡ ಅಂತಲೇ ಅಂದ್ಕೊಂಡಿದ್ದಿದ್ದು. ಗಂಡ ಅಂತಲೇ ಮಂಜು ಅಂತಲೇ ಟ್ಯಾಟೂನು ಹಾಕ್ಸಿದ್ದೆ. ಬಟ್ ಅವ್ನು ನನ್ನ ಮೇಲೆ ವಿನಾಕಾರಣ ನಾನು ಎಲ್ಲಾದರೂ ಹೋದರೆ, ದೇವಸ್ಥಾನಕ್ಕೆ ಹೋದರೆ ಮಾಡಿದರೆ ವಿನಾಕಾರಣ ಫೇಸ್ಬುಕ್ಕಲ್ಲಿ ಒಂದು ಫೋಟೋ ಬಿಟ್ಟರೆ ಲೈಕ್ ಕೊಟ್ಟರೆ ಅವರು ನಿನಗೇನು ಸಂಬಂಧ ಆ ಥರ ಎಲ್ಲ ಸುಮ್ಮನೆ ಟಾರ್ಚರ್ ಆಯಿತು. ನಾನು ಬ್ಯೂಟಿಷಿಯನ್ ಕಲಿಯಕ್ಕೆ ಹೋಗ್ತಾ ಇದ್ದೀನಿ ಸರ್. ಅದು ಅದು ಫಸ್ಟ್ ಆಫ್ ಆಲ್ ಅವ್ನು ಫೋನ್ ತೋರಿಸಿದಾನಲ್ಲ ಸರ್, ಅದು ಯಾರ ಹೆಸರಲ್ಲಿದೆ, ಅದು ಯಾರ್ದು ಫೋನು, ಅದನ್ನ ತನಿಖೆ ಆಗಲಿ ಸರ್. ಅದು 2 ವರ್ಷದ ಕೆಳಗಡೆ ಅದು ನನ್ನ ಫ್ರೆಂಡ್ ಇದ್ದು ಅದು ಫೋನು. ಅವಳು ಬಿಟ್ಟೋದ್ಲು ಅಂತ ಇವ್ನು ತಗೊಂಡ. ನನ್ನ ಫ್ರೆಂಡಿನ ಫೋನು ಅಂತ ನಾನು ಫೋಟೋಸ್ ಕಳಿಸಿದ್ದೀನಿ. ಅದ್ರ ವಿಷಯದಾಗೆ ಜಗಳ ಮಾಡ್ತಿದ್ದೆ. ನೀನು ಹಂಗೆ, ನಿನಗೆ ಯಾವ ನೀನೇ ನನಗೆ ತಾಳಿ ಕಟ್ಟಿದ ಗಂಡ ಅಲ್ಲಲ್ಲ, ನಾನೇನಕ್ಕೆ ನಿನಗೆ ಈ ಥರದ ಎಲ್ಲ ತೋರಿಸ್ಕೊಡ್ಬೇಕು? ಅದು ನಂದೇ ಅಂದರೆ ಫೋನ್. ಅದು ಈಗ ನಿಮ್ಗೆ ತೋರಿಸಿದಾನಲ್ಲ, ಅದು ನಂದೇ. ಅದು ಸೌಮ್ಯ ಅಂತ ಇದೆ. ಇಲ್ಲ ಈಗಿಂದ ಅದು ಒಂದು ಫೋಟೋ ಇಲ್ಲ. ಈಗ 2 ವರ್ಷದ ಕೆಳಗಿನ ಫೋಟೋ. ಅದು ಯಾವ್ದದು? ಫೇಸ್ಬುಕ್ಕಿಂದ ಯಾವುದು ಶೇರ್ ಆಗಿಲ್ಲ ಸರ್. ಫೇಸ್ಬುಕ್ಕಿಂದ ಯಾವುದು ಶೇರ್ ಆಗಿಲ್ಲ. ಬಟ್ ಈಗ 2 ವರ್ಷದ ಕೆಳಗಡೆ ಅವ್ನು ಏನು ಫೋಟೋಸ್ ಹಾಕಿದಾನೋ ಅದೆಲ್ಲ 4-5 ವರ್ಷದ್ದೇ. ಅದು ನಿಮ್ಮ ಮುಂದೆ ಬಂದಿತ್ತಲ್ಲ, ಅದು 4-5 ವರ್ಷದ ಕೆಳಗಿದೆ ಸರ್. ಅದು ಈಗ ಇಷ್ಟೆಲ್ಲ ಆರೋಪಗಳಿಗೆ ನೀವೇನಂತ ಕಂಪ್ಲೇಂಟ್ ಕೊಟ್ಟಿದ್ದೀರಿ? ಅವನ ಅದೇ ಬಂದು ನನಗೆ ಜಗಳ ಮಾಡ್ದ, ನನಗೆ ಕೆಟ್ಟಿದ್ದು ವಿಡಿಯೋ ಎಲ್ಲ ಈಗ ಮಾಡ್ತಿದ್ದಾನೆ. ಈಗಲೂ ಕೂಡ ನಾನು ಒಪ್ಕೊಂಡ್ರೆ ಅವ್ನು ಸುಮ್ಮನೆ ಆಗ್ತಾನೆ. ಆದ್ರೆ ಈಗ ನಾನು ಒಪ್ಕೊಂಡಿಲ್ಲ ಅನ್ನೋ ಕಿಚ್ಚಿಗೆ ಅವ್ನಿಗೆ ಮಾಡ್ತೀನಿ. ನನ್ನ ಹತ್ರ ಇನ್ನೂ ಮೆಸೇಜ್ ಇದೆ. ನಾನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದಾಗ ನೀನಾಗ್ದಿನ ನಾನು ಒಪ್ಕೊಂಡ್ರೆ ಸರಿ ಐತೆ, ಇಲ್ಲಿದ್ರೆ ನಾನು ಮೀಡಿಯಾದವ್ರಿಗೆ ಹೋಗ್ತೀನಿ, ಸಪೋರ್ಟಿಂಗ್ ಇದೆ ನನಗೆ, ಹಂಗೆ ಹಿಂಗೆ ಅಂತ ತುಂಬ ಹೇಳಿದ್ದಾನೆ.